ಮೀಶೋಗೆ ವಂಚನೆಯಾಗಿದೆ. ಇಲ್ಲಿ ಗುಜರಾತ್ ಮೂಲದ 3 ಜನರನ್ನು ಅರೆಸ್ಟ್ ಮಾಡಲಾಗಿದೆ. ಗೊತ್ತಲ್ಲ ನಿಮಗೆ, ಆನ್ಲೈನಲ್ಲಿ ಮೀಶೋ ಅಂತ ಒಂದು ಸಂಸ್ಥೆ ಇರುತ್ತೆ. ಆ ಸಂಸ್ಥೆ ಪ್ರಾಡಕ್ಟ್ಗಳನ್ನು ಆನ್ಲೈನ್ ಮೂಲಕ ನಿಮಗೆ ಕೊಡುತ್ತಲ್ಲ. ಸೊ ಇಲ್ಲಿ ಏನು ಮಾಡಿದ್ದಾರೆ, 5.5 ಕೋಟಿ ರೂಪಾಯಿಗಳ ವಂಚನೆ ಈ ಸಂಸ್ಥೆಗೆ ಆಗಿದೆ. ಈಗ ಆಶ್ಚರ್ಯ ಆಗುತ್ತಲ್ಲ, ಈ ಒಂದು ಆನ್ಲೈನ್ ಸಂಸ್ಥೆಗೆ ಏನೇನು ಆರ್ಡರ್ ಮಾಡಿದಾರಪ್ಪ ಇವರು ಅನಿಸುತ್ತೆ ನಿಮಗೆ. ನೋಡಿ, ಒಂದು ಬರೀ ಬಟ್ಟೆಗಳನ್ನು ಆರ್ಡರ್ ಮಾಡಿಕೊಂಡು, ಮೇಜರಾಗಿ ಬಟ್ಟೆಗಳನ್ನು ಆರ್ಡರ್ ಮಾಡಿ ಈ ತರಹದ ವಂಚನೆಯನ್ನು ಮಾಡಿದ್ದಾರೆ ಅಂದರೆ 5.5 ಕೋಟಿ ರೂಪಾಯಿಗಳ ವಂಚನೆ ಇದು. ಯಾವ ಥರ ನೋಡಿ, ವಂಚಕರನ್ನು ಇದೀಗ CCB ಸೈಬರ್ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಗ್ರಾಹಕರು ವಾಪಸ್ ಕಳುಹಿಸಿದ ವಸ್ತು ನಕಲಿ ಅಂತ ಬಿಂಬಿಸಿ ಸುಲಿಗೆ ಮಾಡಿದ್ದಾರೆ. ಕಳೆದ 7 ತಿಂಗಳಿಂದ ಇದೇ ರೀತಿ ವಂಚನೆ ಮಾಡಿದ್ರು ಆರೋಪಿಗಳು. ಬರೀ 7 ತಿಂಗಳಲ್ಲಿ 5.5 ಕೋಟಿ ರೂಪಾಯಿಗಳು. ನಕಲಿ ಗ್ರಾಹಕರನ್ನು ಸೃಷ್ಟಿ ಮಾಡೋದು, ವಂಚಿಸ್ತಾ ಇದ್ರು ಇವರು ಅಂತ. ಗುಜರಾತ್ನ ಸೂರತ್ ನಗರದ ಉತ್ತಮ್ ಕುಮಾರ್, ಪಾರ್ಥ್ ಭಾಯ್, ಮೌಲಿಕ್ ಹರಿಭಾಯ್ ಬಂಧಿತ ಆರೋಪಿಗಳಾಗಿದ್ದಾರೆ. ಇವರಿಂದ 25 ಲಕ್ಷ ರೂಪಾಯಿಗಳನ್ನು ಮಾತ್ರ ಇಲ್ಲಿವರೆಗೆ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಇನ್ನೂ ಒಂದು 3 ಜನ ತಲೆಮರೆಸಿಕೊಂಡಿದ್ದಾರೆ, ಅವರನ್ನು ಹುಡುಕ್ತಾ ಇದ್ದಾರೆ. ಹೇಗಪ್ಪ ವಂಚನೆ ನೋಡಿ, ಗ್ರಾಹಕರ ಸೋಗಿನಲ್ಲಿ ತಾವೇ ಗ್ರಾಹಕರ ರೀತಿಯಲ್ಲಿ ಇವ್ರು ಏನು ಮಾಡೋದು, ಮೀಶೋ ಆ್ಯಪ್ನಲ್ಲಿ ವಸ್ತುಗಳನ್ನು ಖರೀದಿ ಮಾಡೋದು. ಬುಕ್ ಮಾಡಬೇಕಾದ್ರೆ ತಪ್ಪು ಅಡ್ರೆಸ್ ಕೊಟ್ಬಿಡೋದು. ಮೀಶೋಗೆ ನಾನೊಬ್ಬ ಗ್ರಾಹಕ, ನನಗಿಂತ ಬಟ್ಟೆ ಬೇಕು, ಈ ಥರ ಡ್ರೆಸ್ ಬೇಕು ಅಂತ ಒಂದು ಆರ್ಡ್ರ್ ಮಾಡೋದು. ತಪ್ಪು ಅಡ್ರೆಸ್ ಕೊಟ್ಬಿಡೋದು. ಈ ರೀತಿ ಪ್ರತಿನಿತ್ಯ 2,500 ರೂಪಾಯಿ ಮೌಲ್ಯದ ವಸ್ತುಗಳನ್ನು ಇವರು ಖರೀದಿ ಮಾಡ್ತಾಯಿದ್ರು. ಎವ್ರಿ ಡೇ ಬೆಳಗ್ಗೆ ಎದ್ದರೆ ಅವರ ಡ್ಯೂಟಿ ಇದೇನೆ, ಕರ್ತವ್ಯ. ಒಂದು ಆಫೀಸಿಗೆ ಬಂದಾಗ ಹೇಗೆ ಕೆಲಸ ಶುರು ಮಾಡ್ತಾರಲ್ಲ, ಆ ಥರ ಪ್ರತಿನಿತ್ಯ ಅವ್ರು ಏನು ಮಾಡ್ತಾಯಿದ್ರು, 2,500 ರೂಪಾಯಿ ಮೌಲ್ಯದ ವಸ್ತುಗಳನ್ನು ಖರೀದಿ ಮಾಡ್ತಾಯಿದ್ರು. ಒಬ್ಬರಲ್ಲ, ಸುಮಾರು ಜನ ಇದ್ದಾರೆ ಇದರಲ್ಲಿ. ಸುಳ್ಳು ವಿಳಾಸ ಕೊಡ್ತಾ ಇದ್ರಲ್ಲ, ಆ ಕಾರಣಕ್ಕೆ ಏನಾಗ್ತಿತ್ತು, ಓಂ ಸಾಯಿ ಫ್ಯಾಷನ್ ಅಂತ ಇತ್ತಲ್ಲ, ಅಲ್ಲಿಗೆ ಎಲ್ಲ ಪ್ರಾಡಕ್ಟ್ ವಾಪಸ್ ಬಂದುಬಿಡ್ತಾ ಇತ್ತು. ಎಲ್ಲ ಪ್ರಾಡಕ್ಟಲ್ಲಿ ವಾಪಸ್ ಬರ್ತಾಯಿತ್ತು. ಹೀಗೆ ಬಂದಂಥ ಪಾರ್ಸಲ್ಗಳಲ್ಲಿರ್ತಕ್ಕಂಥ ವಸ್ತುಗಳನ್ನು ಚೇಂಜ್ ಮಾಡಿಬಿಡ್ತಾಯಿದ್ರು. ಚೇಂಜ್ ಮಾಡ್ಬೇಕಾದ್ರೆ ವಿಡಿಯೋ ಕೂಡ ಮಾಡ್ತಾಯಿದ್ರು. ಅದನ್ನು ಒಳಗಡೆ ಇರ್ತಕ್ಕಂಥ ಅಸಲಿ ಪ್ರಾಡಕ್ಟ್ ಏನಿರುತ್ತೋ ಅದನ್ನು ಆಚೆ ತೆಗೆದು ಇಟ್ಬಿಡೋದು. ಮತ್ತು ಅದೇ ಥರ ಪ್ಯಾಕ್ ಮಾಡಿ ಆ್ಯಸ್ ಇಫ್ ಈಗಷ್ಟೇ ನಿಮ್ಮ ಪ್ರಾಡಕ್ಟ್ನ ಓಪನ್ ಮಾಡ್ತಾ ಇದ್ದೀವಿ ಅಂಥೇಳಿ ಓಪನ್ ಮಾಡಿದಾಗ, ನೋಡಿ ನಾವು ಬುಕ್ ಮಾಡಿದ್ದು ಯಾವುದು, ನಮಗೆ ನೀವು ಕಳಪೆ ಗುಣಮಟ್ಟದ, ಕಳಪೆ ಬೆಲೆ ಬಾಳುವ, ಕಡಿಮೆ ಬೆಲೆ ಬಾಳುವ ವಸ್ತು ಕೊಟ್ಟಿದ್ದೀರಾ ಅಂತ ಇವ್ರು ತೋರಿಸ್ಬಿಡ್ತಾಯಿದ್ರು. ಆ ಮೂಲಕ ನಮಗೆ ಈ ಪಾರ್ಸಲ್ ಬೇಡ, ನಮಗೆ ಹಣವನ್ನು ರೀಫಂಡ್ ಮಾಡಿ ಅಂತ ಕೇಳ್ಕೊಳ್ತಾಯಿದ್ರು. ಅಥವಾ ನಮಗೆ ಈ ಪ್ರಾಡಕ್ಟ್ ಬೇಡ ಅಂತ ಬಂದಾಗ ರೀಫಂಡ್ ಮಾಡಿ ಅಂತ ಕೇಳ್ಕೊಂಡ್ಬಿಡ್ತಾಯಿದ್ರು. ಹಣನೇ ಕೊಡ್ತಾ ಇರಲ್ವಲ್ಲ ಎಷ್ಟೋ ಸಲ, ಅದು ನಡೀತಾ ಇತ್ತು ಅಂತ ಅಂದ್ಕೊಳ್ಳೋಣ. ನಂತರ ಪಾರ್ಸಲ್ಗಳನ್ನು ಆಗಷ್ಟೇ ತೆರೆದಂತೆ ಇವರೆಲ್ಲ ಮಾಡಿ ನಕಲಿ ವಸ್ತುಗಳು ಪೂರೈಕೆ ಆಗಿರೋದ್ರಿಂದ ಇದು ಮರಳಿ ಬಂದುಬಿಟ್ಟಿವೆ ಅಂತ ಬಿಂಬಿಸ್ತಾ ಇದ್ರು ಇವರು. ಆ ವಿಡಿಯೋವನ್ನು ಮೀಶೋ ಕಂಪನಿಗೆ ಕಳಿಸಿ ಹಣ ನಮಗೆ ವಾಪಸ್ ಕೊಡಿ ಅಂತ ಹೇಳ್ತಾ ಇದ್ರು. ಹಣಕ್ಕೆ ಹಣನೂ ವಾಪಸ್ ಬಂತು ಇವರಿಗೆ, ಜೊತೆಗೆ ಒಳ್ಳೆ ಪ್ರಾಡಕ್ಟ್ ಕೂಡ ಇವ್ರಿಗೆ ಸಿಕ್ತು, ಹೊಸ ಬಟ್ಟೆ ಕೂಡ ಸಿಕ್ತು ಇವರಿಗೆ, ದುಡ್ಡು ಕೂಡ ವಾಪಸ್ ಬಂತು. ಈ ರೀತಿಯಲ್ಲಿ 5.5 ಕೋಟಿ ರೂಪಾಯಿಗಳನ್ನು ವಂಚನೆ ಮಾಡಿದರು. ಕಳೆದ ವರ್ಷ ವೈಟ್ ಫೀಲ್ಡ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗುತ್ತೆ. ಈ ಕೇಸ್ನಲ್ಲಿಯೂ ಕೂಡ ಸೂರತ್ ತಂಡವೇ ವಂಚನೆ ಮಾಡೋದು ಗೊತ್ತಾಗಿರುತ್ತೆ. ಈ ಪ್ರಕರಣದ ಆಳಕ್ಕಿಳಿದು ತನಿಖೆಯನ್ನು ಮಾಡ್ತಾರೆ. ಆರ್ಡರ್ ಬುಕ್ ಮಾಡೋದಕ್ಕೆ ಇವರು ಮೊಬೈಲ್ ಫೋನ್ ನಂಬರ್ ಬಳಸಿದ್ರಲ್ಲ, ಆ ನಂಬರ್ ಪರಿಶೀಲನೆ ಮಾಡ್ತಾರೆ. ಆಗ ಆನ್ಲೈನ್ ಪೇಮೆಂಟ್ ಒಂದು ಕಡೆ ಆಗಿರುತ್ತೆ. ಶಾಪಿಂಗ್ ಮಾಡೋದಕ್ಕೆ ಬಳಸಿದ ಮೊಬೈಲ್ ನಂಬರ್ಗಳಲ್ಲಿ ಸಾಮ್ಯತೆ ಕಂಡುಬರುತ್ತೆ. ಇದರಿಂದ ಈ ಖದೀಮರ ಚಾಲಾಕಿ ಕೃತ್ಯ ಬಯಲಿಗೆ ಬಂದಿದೆ. ಈಗ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ. ತಮಿಳಲ್ಲಿ ಒಂದು ಸಿನಿಮಾ ಕೂಡ ಬಂದಿತ್ತು ಇದೇ ಥರದ ಒಂದು ವಂಚನೆಗೆ ಸಂಬಂಧಪಟ್ಟಂತೆ. ಒಂದು ಯಾವುದೋ ಲ್ಯಾಪ್ಟಾಪ್ ಬುಕ್ ಮಾಡಿಬಿಡೋದು, ಮೊಬೈಲ್ ಬುಕ್ ಮಾಡೋದು, ಆನಂತರ ವಿಳಾಸ ಕೊಟ್ಟಿರಲ್ಲ, ದಾರಿಲೆಲ್ಲೋ ಕಲೆಕ್ಟ್ ಮಾಡಿಬಿಡೋದು ಅದನ್ನು. ಆನಂತರ ಬುಕ್ ಮಾಡಿದ ತಕ್ಷಣ ಸಿಮ್ಮನ್ನೇ ಚೇಂಜ್ ಮಾಡಿಬಿಡೋದು, ಮೊಬೈಲ್ ಚೇಂಜ್ ಮಾಡೋದು. ಆಮೇಲೆ ನೋಡಿದ್ರೆ ಒಂದು ಯಾವುದೋ ಲ್ಯಾಪ್ಟಾಪ್ ಬಂದಿರುತ್ತೆ ಹೊಸದು, ಆ ಲ್ಯಾಪ್ಟಾಪ್ನ ಅಸಲಿ ಪಾರ್ಟ್ಗಳನ್ನು ಬಿಚ್ಚಿಟ್ಕೊಂಬಿಡೋದು. ಯಾವುದೋ ಒಂದು ರಿಪೇರಿ ಅಂಗಡಿಗೆ ಆ ಪಾರ್ಟ್ಗಳನ್ನು ಮಾರೋದು. ಅಲ್ಲಿದ್ದಂಥ ಕೆಟ್ಟು ಹೋಗಿರತಕ್ಕಂಥ ಪಾರ್ಟ್ಗಳನ್ನು ಅದೇ ಲ್ಯಾಪ್ಟಾಪ್ಗೆ ಸ್ವಲ್ಪವೂ ಆ ಸೀಲ್ ಬ್ರೇಕ್ ಮಾಡಿರೋದು ಏನೂ ಗೊತ್ತಾಗದಂತೆ ಮತ್ತು ಅದೇ ಥರ ಅಸೆಂಬಲ್ ಮಾಡಿಬಿಡೋದು. ಇದು ಕೆಟ್ಟದಾಗಿದೆ, ಸರಿ ಇಲ್ಲ ಅಂತ ವಾಪಸ್ ಮಾಡೋದು, ದುಡ್ಡು ವಾಪಸ್ ತೊಗೊಳ್ಳೋದು. ಈ ಕಡೆಗೆ ಈ ದುಡ್ಡು ವಾಪಸ್ ಬಂತು, ಆ ಕಡೆಗೆ ಆ ದುಡ್ಡು ವಾಪಸ್ ಬಂತು. ಅಡ್ರೆಸ್ ನೋಡಿದ್ರೆ ಅಡ್ರೆಸ್ ಇಲ್ಲ, ಮೊಬೈಲ್ ನಂಬರ್ ನೋಡಿದ್ರೆ ಮೊಬೈಲ್ ನಂಬರ್ ಇಲ್ಲ, ಇನ್ಯಾವುದೋ ಮನೆ ಚೇಂಜ್ ಮಾಡೋದು. ಈ ಥರದ ಕೆಲಸವನ್ನೇ ಮಾಡ್ತಾಯಿದ್ರು. ಬಹುಶಃ ಅದಕ್ಕೆ ಹೋಲುವಂಥ ಒಂದು ಘಟನೆ ಇದು.